ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಬ್ಯಾಂಕ್ಗಳ ಸಾಲ ನೀತಿ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಗರದ ಕೃಷಿ ಮಾರುಕಟ್ಟೆ ಸಭಾಂಗಣದಲ್ಲಿ ನಡೆದ ರೈತರ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಸಂಘದ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್, ಬ್ಯಾಂಕ್ಗಳು ರೈತರ ರಕ್ತ ಹೀರುವ ಕೆಲಸ ಮಾಡುತ್ತಿವೆ ಎಂದು ಆರೋಪಿಸಿದರು. ಈ ಹಿಂದೆ ಕೃಷಿ ಚಟುವಟಿಕೆಗಾಗಿ ಚಿನ್ನದ ಮೇಲೆ 4% ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿತ್ತು. ಆದರೆ 2019ರ ನಂತರ ನಿಯಮ ಬದಲಾವಣೆ ಮಾಡಿ ರೈತರಿಗೆ ತೊಂದರೆಯನ್ನ ನೀಡಲಾಗುತ್ತಿದೆ ಎಂದು ಕಿಡಿಕಾರಿದರು. ರೈತರು ಪಹಣಿ ನೀಡಿದರೂ ಹೆಚ್ಚು ಬಡ್ಡಿ ದರದಲ್ಲಿ ಸಾಲ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ. ಹಿಂದೆ ಬಡ್ಡಿ ಕಟ್ಟಿದರೆ ಸಾಲ ನವೀಕರಣ ಮಾಡಲಾಗುತ್ತಿತ್ತು. ಈಗ ಬಡ್ಡಿ ಜೊತೆಗೆ ಅಸಲನ್ನು ಪಾವತಿಸಿದ ಬಳಿಕವೇ ಚಿನ್ನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ದೂರಿದರು. ಚಿನ್ನದ ಸಾಲಕ್ಕೂ ಸಿವಿಲ್ ಸ್ಕೋರ್ ಕಡ್ಡಾಯ ಮಾಡಿರುವುದು ಹಲವಾರು ರೈತರಿಗೆ ಸಾಲ ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲು ಬಾಂಡ್ ಪೇಪರ್ ಸೇರಿದಂತೆ ಹೆಚ್ಚುವರಿ ವೆಚ್ಚ ಹಾಕಲಾಗುತ್ತಿದೆ ಎಂದು ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಖಾಸಗಿ ಕಂಪನಿಗಳಿಗೆ ಪರೋಕ್ಷವಾಗಿ ಸಹಾಯ ಮಾಡಿ ರೈತರನ್ನ ಕಂಪನಿಗಳತ್ತ ತಳ್ಳಲಾಗುತ್ತಿದೆ ಎಂದು ಆರೋಪಿಸಿದ ರೈತ ಸಂಘದ ಮುಖಂಡರು 2019ರ ಹಿಂದಿನ ನಿಯಮಾವಳಿಗಳನ್ನು ಮುಂದುವರಿಸಿ ರೈತರನ್ನ ರಕ್ಷಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಸಭೆಯಲ್ಲಿ ರೈತ ಸಂಘದ ವಿವಿಧ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದರು. ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು, ಹಿರಿಯ ರಾಜಕಾರಣಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪ್ಪನವರು ನಮ್ಮ ಮೈಸೂರಿನವರೇ, ನಮ್ಮ ಸುನಿಲ್ ಬೋಸ್ ಅವರು ಮಾನ್ಯ ಸಂಸದರು ಅವರು ಈ ಭಾಗದವರೇ, ದರ್ಶನ್ ಧ್ರುವನಾರಾಯಣವರು MLA ಅವರು ಈ ಭಾಗದವರೇ, MLC ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಈ ಭಾಗದವರೇ. ಈಗಾಗಲೇ ನಮ್ಮ ಭಾಗದಲ್ಲಿ ಮಳೆ ಇಲ್ಲದೇ ಸಾಕಷ್ಟು ಬರ ಬಂದಿರೋ ಅಂಥದ್ದು, ಕಾಲುವೆಗಳಲ್ಲಿ ನೀರು ಹರಿತಾ ಇಲ್ಲ, ದನ ಕರುಗಳಿಗೆ ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಅವಕಾಶ ಸಿಗ್ತಾ ಇಲ್ಲ, ಮತ್ತು ಯಾವುದೇ ಕೆರೆಗಳು ಒಂದು ಹನಿ ನೀರಿಲ್ದೇ ಎಲ್ಲ ಬತ್ತೋಗೋ ಅಂಥ ಕೆಲಸ ಆಗಿರೋಂಥದ್ದು. ಈಗಾಗಲೇ ನಮ್ಮ ಹಳ್ಳಿನಲ್ಲಿ ಬೆಳೆದಿರೋ ಅಂಥ ಫಸಲನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಬೋರ್ವೆಲ್ಗಳು ಸಂಪೂರ್ಣವಾಗಿ ನೀರಿಲ್ದೇ ಬತ್ತೋಗಿರೋ ಅಂಥದ್ದು. ಸಾಕಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ. ರೈತರ ರಕ್ಷಣೆ ಮಾಡೋ ಅಂಥ ವಿಚಾರದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಮಾತಾಡ್ತಾ ಇಲ್ಲ. ಇದು ಎಲ್ಲಿಗೆ ಹೋಯ್ತಾ ಇದೆ ವ್ಯವಸ್ಥೆ? ಈ ಗ್ರಾಮೀಣರನ್ನ ಉಳಿಸ್ಕೊಳ್ಳೋ ಅಂಥ ವಿಚಾರದಲ್ಲಿ, ರೈತರನ್ನ ಉಳಿಸ್ಕೊಳ್ಳೋ ಅಂಥ ವಿಚಾರದಲ್ಲಿ ಇವತ್ತು ಯಾವ ರಾಜಕಾರಣಿಗಳು ಕೂಡ ಮಾತಾಡ್ತಾ ಇಲ್ಲ. ಅಧಿಕಾರಿಗಳಂತೂ ರೈತರನ್ನ ರಕ್ತ ಇರೋ ಅಂಥ ಕೆಲಸದಲ್ಲಿ ನಿಸ್ಸಿಮ್ರಾಗಿರೋಂಥದ್ದು. ಅವರ ಚಡ್ಡಿನೂ ಬಿಡಲ್ಲ, ತಿನ್ಕೊಬಿಡ್ಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಇವತ್ತು ಈ ಒಂದು ಕಾರ್ಯಾಂಗದ ಕೆಲವು ಅಧಿಕಾರಿಗಳು ನಡ್ಕೊತಾ ಇರೋಂಥದ್ದು. ಇವತ್ತು ಯಾವುದೇ ಕಚೇರಿನಲ್ಲಿ ದುಡ್ಡಿಲ್ದೇ ಹೋದರೆ ಕೆಲಸ ಆಯ್ತಾ ಇಲ್ಲ. ಮಾನ್ಯ ಸಂಸದರು ಸುನೀಲ್ ಬೋಸ್ ಅವ್ರನ್ನೇನೋ ಒಂದು ಮಾತಾಡ್ರೆ ಇಲ್ಲಿ ಈ ವಿಚಾರವಾಗಿ. ಯತೀಂದ್ರ ಸಿದ್ದರಾಮಯ್ಯ ಅವ್ರು ಫೋನ್ ಮಾಡಿದ್ರು, ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ. ದರ್ಶನ್ ಧ್ರುವನಾರಾಯಣ ಅವ್ರು ಹೇಳಿದ್ರು, ಮಾತು ಕೇಳ್ತಾ ಇಲ್ಲ. ಇನ್ಯಾರಪ್ಪ ಹೇಳ್ಬೇಕು? ಇನ್ಯಾರು ಹೇಳಬೇಕು ಅನ್ನೋದಾದರೆ ಈ ದೇಶದ ಮಾಲೀಕ ರೈತರೇ ಎದ್ದೇಳಬೇಕು, ಬಾರ್ಕೋಲ್ ತಗೊಂಡು ಬೀದಿಗೆ ಬರಬೇಕು. ಹಂಗಾದಾಗ ಮಾತ್ರ ಈ ಕಾರ್ಯಾಂಗದ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಈ ಲಂಚಕೋರರು ರೈತರನ್ನ ಸಂಪೂರ್ಣವಾಗಿ ಮುಕ್ಕ ಅಂತ ಕೆಲಸ ಮಾಡ್ತಾರೆ. ಇಲ್ಲಿ ಕಾರ್ಯಾಂಗದ ವ್ಯವಸ್ಥೆ ನಡೀತಾ ಇಲ್ಲ. ಒಂದು ಭ್ರಷ್ಟಾಚಾರದ ದೊಡ್ಡ ಮಾಫಿಯಾ ನಮ್ಮ ಮುಂದೆ ನಡೀತಾ ಇರೋಂಥದ್ದು. ಒಂದೊಂದು ಪೌತಿ ಖಾತೆಗೆ ಇಷ್ಟು ಒಂದು ತೀರ್ಮಾನ ಆಗ್ಬಿಟ್ಟಿದೆ. ಫಾರಂ ನಂಬರ್ 53ರಲ್ಲಿ ಅರ್ಜಿ ಆಗ್ತವ್ರಿಗೆ ಮಂಜೂರಾತಿ ಮಾಡಬೇಕು ಅಂದರೆ ಇಷ್ಟು ಲಂಚ ಅಂತ ಫಿಕ್ಸ್ ಆಗೋಂಥ ಒಂದು ವ್ಯವಸ್ಥೆ ಆಗಿರೋಂಥದ್ದು. ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಂತಹ ರೈತರ ಮೇಲೆ ಅಧಿಕಾರಿಗಳು ನಾವು ಕೇಸ್ ಹಾಕ್ತೀವಿ, ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳೋ ಅಂಥ ಕೆಲಸ ಮಾಡ್ತವ್ರೆ. ಅದಕ್ಕೆ ಶಾಸಕಾಂಗ ಕೂಡ ಕುಂಭ ಕೊಡ್ತಾ ಇರೋಂಥದ್ದು. ನಾವು ಈ ದೇಶದಲ್ಲಿ ಹುಟ್ಟಿರೋರು ಮೂಲ ನಿವಾಸಿಗಳು. ಈ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅವತ್ತು ಸ್ವತಂತ್ರ ತಗೊಳ್ಳೋಕ್ಕೆ 106 ಜನ ಗುಂಡಿಗೆ ಬಲಿಯಾದರು, ಜೈಲಿಗೆ ಹೋದರು. ನಾವೆಲ್ಲಕ್ಕೂ ಸಿದ್ಧವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ರೈತರ ರಕ್ತ ಇರೋಂಥ ಅಧಿಕಾರಿಗಳಿಗೆ ನಂಜನಗೂಡು ತಾಲೂಕಿನಲ್ಲಿ ಮಣೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಮುಂದೆ ತೀವ್ರತರವಾದ ತೀವ್ರ ಚಳುವಳಿಗಳನ್ನ ನಾವು ಪ್ರಾರಂಭ ಮಾಡ್ತೀವಿ. ಇವತ್ತೇ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನಾದರೂ ಅಧಿಕಾರಿಗಳು, ಎಮ್ಮೆ ಚರ್ಮದ ಅಧಿಕಾರಿಗಳು, ರೈತರ ರಕ್ತ ಇರೋಂಥ ಅಧಿಕಾರಿಗಳು, ನಮ್ಮ ಗ್ರಾಮೀಣರಿಗೆ ಯಾರ್ಯಾರು ಮೋಸ ಮಾಡ್ತಾಯಿದ್ರೆ ಅಂಥ ಅಧಿಕಾರಿಗಳಿದ್ದರೆ ನಿಮ್ಮ ವರ್ತನೆಗಳನ್ನ ಬದಲಾವಣೆ ಮಾಡ್ಕೋಬೇಕು. ಇಲ್ಲ ಅಂದರೆ ರೈತರುಗಳೇ ತಮ್ಮ ಮನೆಯಲ್ಲಿರೋಂಥ ಬಾರ್ಕೋಲ್ಗಳನ್ನ ತಂದು ಅಧಿಕಾರಿಗಳನ್ನ ಹೆಚ್ಚಿಸೋಂಥ ಕೆಲಸ ಮಾಡಬೇಕಾಯ್ತದೆ. ಮತ್ತು ನಮ್ಮ ಅಧಿಕಾರಿಗಳಿಗೆ ಸ್ಪಂದನೆ ಮಾಡಿದ್ರೆ ಯಾರ್ಯಾರು ಆಟ ಆಡ್ಕೊಂಡು ರೈತರು ಎತ್ಕಟ್ಟ ಹೊಡೆದಾಡ್ಸೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ ಅಂಥ ಅಧಿಕಾರಿಗಳಿಗೆ ನಾವು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ರೈತರ ಸರ್ಕಾರ ಆಗಬೇಕು. ಇದಕ್ಕಿಂತ ಹಿಂದೆ
ಚಿನ್ನದ ಕೃಷಿ ಸಾಲ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಬ್ಯಾಂಕ್ಗಳಲ್ಲಿ. ಕೃಷಿಗೆ ಅಂಥೇಳಿ 4%ಅಲ್ಲಿ ಚಿನ್ನದ ಸಾಲವನ್ನು ಕೊಡೋ ಅಂಥ ಕೆಲಸ ಮಾಡ್ತಾಯಿದ್ರು. ನಾವು RTC ಕೊಡ್ತಿದ್ದೋ ₹4 100ಕ್ಕೆ ₹4 ಬಡ್ಡಿ ಹಾಕಿ ಚಿನ್ನಕ್ಕೆ ಸಾಲ ಕೊಡೋ ಅಂಥ ಕೆಲಸ ಮಾಡ್ತಾಯಿದ್ರು. ಅದಾದ ಮೇಲೆ ಇದನ್ನು ತೆಗೆದರು. 2019 ಆದಮೇಲೆ ಇದನ್ನು ತೆಗೆದು ಬ್ಯಾಂಕ್ಗಳು ರೈತರ ರಕ್ತ ಇರೋ ಅಂಥ ಕೆಲಸ ಮಾಡ್ತಾ ಇರೋಂಥದ್ದು. ಈಗ ನಾವು RTC ಕೊಟ್ಟರೂ ಕೂಡ ₹100ಕ್ಕೆ ₹9 ನಾವು ಬಡ್ಡಿಯನ್ನು ಕಟ್ಟಬೇಕಾಗಿದೆ. ಮತ್ತು ಇನ್ನೊಂದು, ನಾವು ಮೊದಲು ಬಡ್ಡಿ ತಗೋದ್ರೆ ಚಿನ್ನವನ್ನು ರಿನ್ಯೂವಲ್ ಮಾಡಿ ಇಟ್ಕೋತಾಯಿದ್ರು ಬ್ಯಾಂಕ್ನಲ್ಲಿ. ಈಗ ನಾವು ಬಡ್ಡಿ ಮತ್ತು ಅಸಲನ್ನ ತಗೋಬೇಕು. ನಾವು ಬಡ್ಡಿ ಮತ್ತು ಅಸಲನ್ನ ತಗೋಬೇಕು ಅಂದರೆ ಬೇರೆ ಕಡೆ ಸಾಲ ತಗೊಂಬಂದು ಬ್ಯಾಂಕ್ ಕಟ್ಟಿ ನಂತರದಲ್ಲಿ ಚಿನ್ನವನ್ನು ಬಿಡಿಸಿ ಪುನಃ ಅದರ ನಾಳೆ ಪುನಃ ಗಿರಿವಿಡ ಅಂತ ಕೆಲಸ ಆಗಿರೋ ಅಂಥದ್ದು. ಇದು ಒಂದು ವಿಚಾರ. ಮತ್ತು ಈ ಚಿನ್ನದ ಸಾಲಕ್ಕೂ ಕೂಡ ಸಿಬಿಲ್ನ ಅಡಾಪ್ಟ್ ಮಾಡಿರೋಂಥದ್ದು. ಎಲ್ಲಿ ಸಿಬಿಲ್ ಹೋಗಿರುತ್ತೆ ಅವ್ರಿಗೆ ಚಿನ್ನದ ಸಾಲನೂ ಕೊಡ್ತಾಯಿಲ್ಲ. ಮತ್ತು ಕೆನರಾ ಬ್ಯಾಂಕ್ಗಳಲ್ಲೆಲ್ಲ ಈಗಾಗಲೇ ₹1,00,000ಗೆ ₹500 ಬಾಂಡ್ ಪೇಪರ್ ತಗೋತಾವ್ರೆ. ಚಿನ್ನದ ಸಾಲ ತಗೋಬೇಕು ಅಂದರೆ ₹1,00,000 ಚಿನ್ನದ ಸಾಲ ತಗೋಬೇಕು ಅಂದರೆ ₹500 ಬಾಂಡ್ ಪೇಪರ್ ಕೊಡಬೇಕು. ಇದು ಒಟ್ಟಾರೆಯಾಗಿ ರೈತರ ರಕ್ತ ಇರೋ ಅಂಥ ಒಂದು ವ್ಯವಸ್ಥಿತ ಮಾಫಿಯಾ ಬ್ಯಾಂಕ್ಗಳೇ ಪ್ರಾರಂಭ ಮಾಡಿರೋಂಥದ್ದು. ಅದಕ್ಕೆ ಮೈಸೂರಿನಲ್ಲಿ ಈಗ ಸಾಕಷ್ಟು ಚಿನ್ನದ ಸ್ಕ್ಯಾಮ್ ಆಯಿತು. ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಚಿನ್ನದ ಸ್ಕ್ಯಾಮ್ ಆಗೈತೆ ಮೈಸೂರಿನಲ್ಲಿ. ಮತ್ತು ಇವತ್ತು ಪ್ರೈವೇಟ್ ಫೈನಾನ್ಸ್ಗಳು ಸಾಕಷ್ಟು ಚಿನ್ನವನ್ನು ತಗೊಬನ್ನಿ ನಾವು ಸಾಲ ಕೊಡ್ತೀವಿ, ಚಿನ್ನ ತಗೊಬನ್ನಿ ಸಾಲ ಕೊಡ್ತೀವಿ ಅಂತ ಬಾಯಿ ಬಿಡಿತಾವ್ರೆ. ಇವ್ರಿಗೆ ಇಂಡೈರೆಕ್ಟಾಗಿ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹೆಲ್ಪ್ ಮಾಡ್ತಾ ಇರೋಂಥದ್ದು. ಇದು ರೈತರ ರಕ್ತವನ್ನು ನೇರವಾಗಿ ಬ್ಯಾಂಕ್ಗಳು ವ್ಯವಸ್ಥಿತವಾಗಿ ಮಾಡ್ತಾವೆ. ಅವ್ರನ್ನ ಪ್ರೈವೇಟ್ ಬ್ಯಾಂಕ್ಗಳ ಕಡೆ ಹೋಗೋಂಥ ಕೆಲಸ ಮಾಡ್ತಾವೆ. ಹಿಂಗಾಗಿ ಒಂದು ಕಡೆಯಿಂದ ರೈತರ ರಕ್ತ ಇರೋ ಅಂಥ ಕೆಲಸ ಮಾಡ್ತಾ ಇರೋಂಥದ್ದು. ಇದು ಈ ಕೂಡಲೇ ನಿಲ್ಲಬೇಕು. 2019 ಮುಂದೆ ಏನಿತ್ತು 4%ಗೆ ಒಂದು RTC ಕೊಟ್ಟರೆ ಸಾಲ ಕೊಡ್ತಿದ್ರು, ಮತ್ತು ಬಡ್ಡಿ ತಂದರೆ ರಿನ್ಯೂವಲ್ ಮಾಡ್ಕೊತಾಯಿದ್ರು. ಈ ಒಂದು ನಿಯಮಾವಳಿಯನ್ನು ಮುಂದುವರಿಸಿ ಅಂತೇಳಿ RBIಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.